ಯಾರಿಗೂ ಸಮಾನವಾದ ಕಾನೂನು ಇಲ್ಲ, ಆದರೂ ಈ ದಿನ ಆಚರಿಸ್ತೀವಿ. ಏನಕ್ಕೆ ಹೇಳ್ರಿ, ಕ್ಯಾಲೆಂಡ್ರಲ್ಲಿ ಇದೆ ಅಂತ ಅಷ್ಟೇ, ಅದಕ್ಕೂ ಇಲ್ಲ. ಇವತ್ತು ತುಂಬ ಮಿಸ್ ಮಾಡ್ಕೋತಾ ಇರೋದು ಏನಂದರೆ, ಈ ಕ್ಷಣಕ್ಕೆ ಪ್ರತಿ ರೈಡು ಹೋಗುವಾಗ ನಮ್ಮ ಹುಡುಗಿನೇ ಬೆಳಿಗ್ಗೆ ಎದ್ದು ಕಾಫಿ ಮಾಡ್ಕೊಂಡ್ಬಂದು ಇಬ್ಬರು ಆಚೆ ಕಡೆನೇ ನಿಂತ್ಕೊಂಡು ಕುಡ್ಕೊಂಡು ಹೋಗ್ತಿದ್ದೆ. ಬಟ್ ಇವತ್ತು ಅವಳಿಗೆ ಕೆಲಸ ಇರೋದ್ರಿಂದ ಆ ಕಾಫಿನ ತುಂಬ ಮಿಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಗಣರಾಜ್ಯೋತ್ಸವ ಪ್ರಯುಕ್ತ ನಮ್ಮ ಕ್ಲಾನ್ ಅವರು, ಅಂದರೆ ನಮ್ಮ ಬೈಕ್ ಗ್ರೂಪ್ ಅವ್ರು ಏನು ಮಾಡಿದ್ದಾರೆ, ಬರಕಲ್ ಬೆಟ್ಟಕ್ಕೆ ಒಂದು ಸ್ಮಾಲಾಗಿ ರೈಡ್ ಅರೇಂಜ್ ಮಾಡಿದ್ದಾರೆ. ಯಾರ್ಯಾರು ಬರ್ತಾರೆ ನೋಡೋಣ. ಒಂದು ನಮ್ಮ KA13, ಆಮೇಲೆ ಹರಿಗೌಡ, ರಾಕೆಟ್ 390, ಮೋಕ್ಷಿ, ಆಮೇಲೆ ನಮ್ಮ ಸುಹಾಸ್, ಇವರೆಲ್ಲ ಇರ್ತಾರೆ ಅಲ್ಲಿ ಹತ್ರ ಅವ್ರದ್ದು ಮಾಲ್ಗೆ ಹತ್ರ ಅವರು. ನೋಡೋಣ ಅಲ್ಲೇ ಹೋಗಿ. ಈ ರೇಡಿಯಂ ಶಾಪಲ್ಲಿ ರೆಟ್ರೋ ರೇಡಿಯಂ ಅಂತ ಒಂದು ಸಿಗುತ್ತೆ, 3mm ರೆಟ್ರೋ ರೇಡಿಯಂ. ಅದು RTO ಆಫೀಸಲ್ಲಿ ಸಿಗುತ್ತೆ ನಿಮಗೆ. ಅದನ್ನು ಏನಕ್ಕೆ ಯೂಸ್ ಮಾಡಿ ಅಂದರೆ, ಟ್ರಕ್ ಅವರು ಆಮೇಲೆ ಕಾರ್ ಅವರು ಏನು 4 ವೀಲರ್ಸ್ದವ್ರು ಇದ್ದೀರಾ, ಆ ರೆಟ್ರೋ ರೇಡಿಯಮ್ಮನ್ನ ಯೂಸ್ ಮಾಡಿ. ಯಾಕಂದರೆ ನಿಮ್ಮ ಬ್ರೇಕ್ ಲೈಟ್ ಆನ್ ಇರಲಿಲ್ಲ ಅಂದರೆ ಹಿಂದೆ ಬರೋನಿಗೆ ಅವ್ನು ಲೈಟ್ ಬಿದ್ದಾಗ ಅದು ಕಾಣಿಸುತ್ತೆ ಇಲ್ಲಿ ಏನೋ ಒಂದಿದೆ ಅಂತ. ಅಟ್ಲೀಸ್ಟ್ ಕಾರು, ಟ್ರಕ್ಕು, ಇಲ್ಲಿ ನೋಡ್ರಿ ಮುಂದೆ ಇನೋವಾ ನೋಡ್ರಿ, ಅದಕ್ಕೇನು ರೆಟ್ರೋ ರೇಡಿಯಮ್ ಇಲ್ಲ, ಬ್ರೇಕ್ ಲೈಟ್ ಇಲ್ಲ. ಸೊ ಸಮ್ ಟೈಮ್ ಏನಾಗುತ್ತೆ, ಹಿಂದೆ ಇರೋನು ಸ್ಪೀಡಾಗಿ ಬರುವಾಗ ಒಂದೇ ಬ್ರೇಕ್ ಲೈಟ್ ಇದೆ ಅಂತಂದು ಸ್ಪೀಡಾಗಿ ಬಂದು ಹೊಡಿಬೋದು. ತುಂಬ ಟ್ರಕ್ ಅವರೆಲ್ಲ ಹಂಗೆ ಇರ್ತಾರೆ, ರೆಟ್ರೋ ರೇಡಿಯಮ್ ಹಾಕಲ್ದೆ. ಅಂದರೆ ಹಳೆ ಟ್ರಕ್ ಅವರು, ಅದ್ರ ಮೇಲೆ ಧೂಳು ಕೂತಿರುತ್ತೆ. ಧೂಳು ಕೂತ್ಕೊಂಡ್ರು ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಡು ಓಡಿಸ್ರಿ. ಸೊ ಅದೇ ಥರ ಈ ಥರ ಇದ್ದಾಗ ಸಿಚುವೇಶನ್ಸ್ ತುಂಬ ಹತ್ತಿರ ಬಂದಾಗ ಗೊತ್ತಾಗುತ್ತೆ ಇದು. ಯಾಕಂದರೆ ನಮ್ಮ ಗೌರ್ಮೆಂಟ್ ಎಲ್ಲ ಲೈಟ್ ಎಲ್ಲ ಬ್ಯಾನ್ ಮಾಡಿದ್ದಕ್ಕೆ, ಈ ಬೈಕಲ್ಲಿ ಕೊಡೋ ಲೈಟು ಅದು ನಮಗೆ ಮುಂದೆ ಇರೋ ಮನುಷ್ಯನೇ ಕಾಣಲ್ಲ, ಇನ್ನು ಕಾರ್ ಏನು ಮಣ್ಣು ಕಾಣಬೇಕು. ಯಾರ್ಯಾರು ಬಂದಿರ್ತಾರೆ ನೋಡೋಣ. ಇವಾಗ 5:15 ಅಂತ ಹಾಕವ್ರೆ, ಒಬ್ಬನೂ ಇರೋಲ್ಲ ನಮ್ಮ ಗ್ಯಾಂಗಲ್ಲಿ ಅಂಥ ಟ್ಯೂಬ್ಲೈಟ್ ರೈಡರ್ಸ್ ಇರೋದು. ಅಡ್ಮಿನ್ ಅಂತೂ ಇನ್ನೂ ವರ್ಸ್ಟ್ ಲೆವೆಲ್ಲು. ನೋಡ್ರಿ ಬ್ರೇಕಿದ್ರೆ ಅಲ್ಲಿವರೆಗೂ ಹೋಗ್ತೀನಿ, ಯಾರೂ ಇರಲ್ಲ ನಮ್ಮ ಪ್ಲ್ಯಾನಿಂದ. ಬಂದ್ಬಿಟ್ಟವ್ರಪ್ಪ ಇವತ್ತು ನನ್ನ ಅಕ್ಕ. ಹಾಯ್ ಬ್ರೋ. ಬಂದಿಲ್ಲ, ಬರಲ್ಲ ಅಂದ. ಇಲ್ಲ, ಇವಾಗ ಆನ್ ಮಾಡಿದ್ದೆ. ಏನು ಫಸ್ಟ್ ಟೈಮ್ ಬೇಗ ಬಂದುಬಿಟ್ಟಿದ್ದೀರಾ ಎಲ್ಲರೂ? ನಿಜ, ನಾನು ಇನ್ನೂ ಲೇಟಾಗಿ ಬರ್ಬೇಕು ಅಂದ್ಕೊಂಡಿದ್ದೆ. ಬರ್ತೀನಿ ಬ್ರೋ, ನಾನು ನಂದನ್ ಬರಲ್ಲ. ಇವ್ರಿಗೆ ಕೇಳ್ರಿ, ಫಸ್ಟ್ ಟೈಮ್ ಬೇಗ ಬಂದ್ಬಿಟ್ಟವ್ರೆ ಅಡ್ಮಿನ್ಸು. ನಾನು ಆಲ್ರೆಡಿ ಬೈದಾಕ್ಬಿಟ್ಟಿದ್ದೀನಿ, ಸಾರಿ ಫಾರ್ ದ್ಯಾಟ್ ಆಲ್. ಇನ್ನೊಂದೇನೆಂದರೆ, ಮಿಸ್ಟರ್ KA13 ಯಾವತ್ತೂ ಟೈಮ್ನ ಮಿಸ್ ಮಾಡಲ್ಲ. ಮಿಸ್ ಮಾಡಿದ್ರೂ ಒಂದು 2-3 ನಿಮಿಷ ಇಲ್ಲ 5 ನಿಮಿಷದ ಒಳಗಡೆ ಅಲ್ಲಿರ್ತಾರೆ ಅವರು, ಯಾವುದೇ ರೈಡ್ ಆಗಿರಲಿ. ನಾನು ನೋಡಿರೋ ಪ್ರಕಾರ ಅವರು ಎವ್ರಿ ಟೈಮ್ ಕರೆಕ್ಟಾಗಿ ಆನ್ ಸ್ಪಾಟ್ ಇರ್ತಾರೆ. ಇನ್ನು ಉಳಿದವ್ರದ್ದೇ ಪ್ರಾಬ್ಲಮ್ಮು. ನಾನು ಯಾವತ್ತೂ ಕರೆಕ್ಟ್ ಟೈಮಿಗೆ ಬರೋನು, ಇವರೆಲ್ಲ ನಾನು ಲೇಟ್ ಮಾಡಿದ್ದಕ್ಕೆ ಅವರೇ ಬೇಗ ಬಂದ್ಬಿಟ್ಟವ್ರೆ ಇವತ್ತು. ಲಾರಿಗೆ ಹೋಗ್ತಿದ್ರಿ, ಇವ್ರಿಗೆ ಎಲ್ಲಾನು ತಂಪಾಗಿತ್ತು. ನಂದ್ರಲ್ಲಿ ಫುಲ್ ಫಾಗ್ ಇದೆ. ಮುಂದೆ ಇರೋ ಗಾಡಿನೇ ಕಾಣ್ತಾ ಇಲ್ಲ. ಅಲ್ಲೊಂದು ಇಂಡಿಕಾ ಹೋಗ್ತಾ ಇದೆ. ಇಂಡಿಕಾ ಎಲ್ಲಿದು? ಇಟಿಯಾಸ್. ನಾಷ್ಟ ಮಾಡಿಕೊಂಡು ಇವಾಗ ಪ್ಲೇಸ್ಮೆಂಟ್. ಇವರು ಇಲ್ಲೇ ಬಿಸಿಲು ಮಾಡ್ತಾ ಇದ್ದಾರೆ ಗುರು, ಇಲ್ಲೇ ಬಿಸಿಲಾಗೋಯ್ತು. ಇನ್ನು ಅಲ್ಲೇನು ವ್ಯೂವೇ ಉಳಿದಿರಲ್ಲ, ಸುಮ್ಮನೆ ಬೆಟ್ಟ ಹತ್ತದಂಗೆ ಆಗುತ್ತೆ ಅಷ್ಟೇ ಇವಾಗ. ಬಾವಿನ ಇದು, ಕೆರೆನ, ಏನಿದು? ಈ ಕಡೆ ರೈಟಿಂದ ಹೋಗಿ ಬ್ರೋ, ರೈಟಿಂದ ಹೋಗ್ರಿ ಫುಲ್.
ತಿರ್ಸ್ಬೇಡ ಬ್ರೋ, ಎತ್ರಿ. ಈ ಕಲ್ಲು ಎಲ್ಪ್ ಬರ್ತಾ ಇದೆ ಅಷ್ಟೇ. ಒಂದು ನಿಮಿಷ ನಡ್ರಿ, ಇಳಿರಿ. ಅಲ್ಲಿ ನೋಡಲ್ಲಿ ನೀವು ಹೋದ್ರಲ್ಲ, ರೋಡ್ ಫುಲ್ ಲೂಸು. ಅದಾದ್ಮೇಲೆ ಎಲ್ರದ್ದು ಗಾಡಿ ಸಿಕ್ಕಾಕೋತದೆ ಅಲ್ಲಿ. ನನ್ನಂತೂ ಎದ್ಕೊಂಡ್ಬಂದೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಡಿ ಮ್ಯಾಲ ಹಾಕು. ಹಾ ನಡಿ 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 ಮೇಲೆ ನಡಿ. ಇಲ್ಲಿ ಅವ್ರು ನೋಡು, ಮಹಾನ್ ಭಾವ್ರು ಇವರು ಮತ್ತೆ ಇನ್ನೊಬ್ರು ಇಲ್ಲಿ ಹಾಕ್ಬಿಟ್ಟು ಹೋಗ್ಬಿಟ್ರು. ಏನಿಲ್ಲ, ಆಫ್ ರೋಡ್ ಅಂತ ರೋಡು. ನೀವು ಮಾಡಿದ ತಪ್ಪೇನು ಗೊತ್ತಾ? ಗುಂಪಲ್ಲಿ ಬರಬಾರ್ದಿತ್ತು. ಹೌದು, ನಿಜ ತಪ್ಪು. ಕೊಡ್ಬೇಕಿತ್ತು. ಬುದ್ಧಿನ ಇಲ್ಲ ಈ ನನ್ನ ಮಕ್ಕಳಿಗೆ ಗುರು. ಅಟಕನಪ್ಪ ಹೋಗ್ಬಿಡೋದು ಹಿಂಗೆ ಎದ್ನಿತ್ಕು. ಏನು ವ್ಯೂ ಗುರು ಇಲ್ಲಿ ನೋಡ್ರಿ, ಸೈಡ್ ಬೆಟ್ಟ, ಮೇಲೆ ಆಫ್ ರೋಡ್ರು. ಇವು ನೋಡ್ರಿ, ಇನ್ನೊಂದು ಮೇಲೆ ವ್ಯೂ ಇದೆ. 6.5 hours later. ಇವಾಗ ನೋಡಿದ್ದು ಈ ಬೆಟ್ಟದ ಫಸ್ಟ್ ಸ್ಟೆಪ್ ವ್ಯೂ. ನೆಕ್ಸ್ಟು ಗೋಸ್ಟ್ ವಿಲೇಜ್ಗೆ ಹೋಗೋಣ, ನೋಡೋಣ ಬನ್ನಿ ಅದು ಹೇಗಿರುತ್ತೆ ಅಂತ. ಇದೇ ಅದು ಗೋಸ್ಟ್ ವಿಲೇಜು. ಏನು ಖಾಲಿ ಮಾಡಿರೋದು? ಇಲ್ಲಿ ನೀರು, ಕುಡಿಯಕ್ ನೀರು, ಮತ್ತೆ ಇಲ್ಲಿ ಜನಗಳಿಗೆ ಬರೋಕ್ ತುಂಬಾ ಕಷ್ಟ. ಏನೋ ಒಂದು ಎಮರ್ಜೆನ್ಸಿ ಬಂದ್ರು ಅಲ್ಲಿ ಇಲ್ಲಿ ಲೊಕೇಶನ್ ಕಾಣುತ್ತೆ. ನಮ್ಮ ಮಗ ಮನೋಹರ ವ್ಯೂ ಕಾಣುತ್ತೇನಾ? ಇಲ್ಲಿ ಇಲ್ಲೊಂದು ವ್ಯೂ ಐತೆ, ಊರು ಕಾಣುತ್ತೆ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅವರು ಎಲ್ಲ. ಏನೇ ಒಂದು ಎಮರ್ಜೆನ್ಸಿ ಬಂದ್ರು. ಇವಾಗ ನೋಡಿದ್ರಲ್ಲ ನೀವೇನೆ ರೋಡು ಯಾವ ತರ ಆಯ್ತು ಅಂತ. ಬರೋದು ನಮ್ಗೆ ಎಷ್ಟು ಕಷ್ಟ. ಗಾಡಿಗಳಿದ್ದು ಅವ್ರ ಹತ್ರ ಇವ್ರ ಹತ್ರ ಗಾಡಿ ಆಗ್ಲಿ ಏನಾಗ್ಲಿ ಅಷ್ಟು ಇರ್ಲಿಲ್ಲ. ಹೋಗಿ ತುಂಬಾ ಕಷ್ಟ ಆಗ್ತಿತ್ತು ಅವ್ರಿಗೆ. ಅದಕ್ಕೋಸ್ಕರ ಎಲ್ಲ ಅವರು ಶಿಫ್ಟ್ ಆಗ್ಬಿಟ್ಟು ನೀವು ಮಾಡ್ತಾ ಇಲ್ಲ. ಏನು ಮಾಡಲಿ, ಏನು ಮಾಡ್ತಾ ಇಲ್ಲ. ಅಲ್ಲಿಂದ ಎಬ್ಸ್ಕೊಂಡ್ ಬಂದಲ್ಲ ಬ್ರೋ, ಅವ್ರು ಬ್ರೋ ಮಾಡ್ತಾರೆ. ಕಂಟೆಂಟ್ ಏನು ಮಾಡಲಿ ಬ್ರೋ, ಹೇಳ್ರಿ. ಸಾಕು. ದೇವಿನ ಮನೆ ಅದು ಇದು ಅಂತಾರೆ. ಇಲ್ಲಿ ಏನಿಲ್ಲ ಆ್ಯಕ್ಚುಲಿ. ಇಲ್ಲಿ ನೀರು ಮತ್ತು ಅವ್ರಿಗೆ ಸರಿಯಾಗಿ ಸಂಪನ್ಮೂಲ ಸಿಗಂಗಿಲ್ಲ ಅಂತಂದು ಈ ಏರಿಯಾನ ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ ಅಷ್ಟೇ. ಅದು ಬಿಟ್ಟು ಅದೇನು ಬಂಡಲ್ ಹೇಳ್ತಾರಲ್ಲ, ಅದೆಲ್ಲ ಸುಳ್ಳೋದು. ಮಾಡಿದ್ರಿ, ಇವಾಗ ಯಾಕೆ ಸುಮ್ಮನೆ ಆಗೋದ್ರಿ? ಆದ್ರೂ ಕಿತ್ಕೊಂಡು ಓಡುತ್ತೆ ಗುರು. ಇವ್ನ ಗಾಡಿ ಮಾತ್ರ ನಂದನ್ ಹೊಡೆದ ಹೇಳ್ತೀನಿ. ನಮ್ಮನ್ನು 130 ಹೋಗ್ತಾ ಇದ್ದೀನಿ, ಗಾಡಿ ಸಿಗ್ತಾ ಇಲ್ಲ. ಅದು ಅದೇ 160. ಅದಕ್ಕೇನು ಬ್ರೇಕ್ ಇಲ್ಲ, ಇದು ಡ್ರಮ್ ಬ್ರೇಕ್ ಅಂತೆ. ಸಕ್ಕದಾಗ ಓಡೋದು ಮಾತ್ರ. ಬೈಕ್ ಕೊಡ್ಬಾರ್ದು. ಅವನು ನಂದನ್ ಗೊತ್ತಲ್ಲ, ಚಚ್ತಾ